ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಲೇಜ್ ಮಾಧ್ಯಮ. ನಾನಿವತ್ತು ಕರ್ನಾಟಕದ ಗಡಿಭಾಗದಲ್ಲಿರುವ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕು ಕಂಡೇನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇದೇನಪ್ಪ, ಇದು ಒಂದು ಖಾಲಿ ಜಾಗದಲ್ಲಿ ಬಂದಿದ್ದೀನಿ ಅಂದರೆ ಇದು ಈಗ ಸದ್ಯಕ್ಕೆ ಖಾಲಿ ಜಾಗ ಆಗಿರ್ಬೋದು, ಆದರೆ ಇತಿಹಾಸ ತಿರುಚಿದರೆ ಇಲ್ಲಿ ಒಂದು ಕೋಟೆ ಇತ್ತು. ಕೋಟೆ ಅನ್ನೋದಕ್ಕಿಂತ ಇಲ್ಲಿ ಏನು ಈ ಜಾಗ ಕಾಣ್ತಾ ಇದೆ, ಕಲ್ಲು ಮಣ್ಣು ಗುಡ್ಡೆ ಏನು ಕಾಣ್ತಾ ಇದೆ, ಅಲ್ಲಿ ಒಂದು ಚಿಕ್ಕದಾದ ಕೋಟೆ ಅನ್ಬೋದು, ಇಲ್ಲಾಂದರೆ ಅದು ಬುರ್ಜು ಅಂತ, ಬತೇರಿ ಬುರ್ಜು ಅಂತಲೂ ಅನ್ಬೋದು. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಲ್ಲಿ ಒಂದು ಸುಮಾರು ವರ್ಷಗಳ ಹಿಂದೆ ಇತ್ತು. ನಮ್ಮ ಪೂರ್ವಜರು ಹೇಳುವ ರೀತಿಯಲ್ಲಿ ನೋಡಿದರೆ ಇಲ್ಲೊಂದು ಒಂದು ಬತೇರಿ ಅಥವಾ ಬುರ್ಜು ಅಂತ ಹೇಳ್ತಾರಲ್ಲ, ಆ ಥರ ಇತ್ತು ಒಂದು. ಇಲ್ಲಾಂದರೆ ಕಾವಲ ಗೋಪುರ ಅಂತಲೇ ಹೇಳ್ಬೋದು. ಅಥವಾ ಇಲ್ಲಿ ಹಲವು ಕಾಳುಗಳನ್ನು ಸೇವ್ ಮಾಡ್ಕೊತಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಿತ್ತೂರ ಒಂದು ವಿಲೇಜ್ ಇತ್ತು. ಬನ್ನಿ ನೋಡೋಣ ಈ ಬತೇರಿ ಹೆಂಗಿತ್ತು ಅಂತ, ಈ ಬುರ್ಜು ಅಥವಾ ಬತೇರಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರ ಉಬ್ಬಾದ ಪ್ರದೇಶ. ಇಲ್ಲಿ ಒಂದು ಕಾವಲು ಗೋಪುರ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಂದು ಮುಂಚೆ ಸುಮಾರು ವರ್ಷಗಳ ಹಿಂದೆ ಹಳ್ಳಿ ಇತ್ತಂತೆ, ಇಲ್ಲಿ ಒಂದು ವಿಲೇಜ್ ಇತ್ತಂತೆ. ಈ ಹಳ್ಳಿ ಹೆಸರು ಬಂದುಬಿಟ್ಟು ಯಾರ್ಲಡ್ಕು ಅಂತೇಳಿ ನಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ, ನಮ್ಮ ಹಿರಿಕರು. ಇಲ್ಲೊಂದು ಹಳ್ಳಿ ಇತ್ತು, ಇಲ್ಲಿ ಯಾರ್ಲಡ್ಕು ಅಂತೇಳಿ ಗ್ರಾಮ ಇತ್ತು ಅಂತ ಹೇಳ್ತಾರೆ. ನೋಡಿ ಕಲ್ಲಿನ ರಾಶಿಯನ್ನು, ಇದೆಲ್ಲ ಹಾಳಾಗೋಗಿದೆ. ಇಲ್ಲಿ ಒಂದು ಕೋಟೆ ಇತ್ತು ಅಥವಾ ಒಂದು ಬುರ್ಜ್ ಇತ್ತು ಅನ್ನೋದನ್ನ ಇದನ್ನು ಊಹೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಬನ್ನಿ ಹಾಗೆ ನೋಡ್ಕೊಳ್ತಾ ಹೋಗೋಣ. ಇದೇನಪ್ಪ, ಇವನು ಈ ಖಾಲಿ ಜಾಗಕ್ಕೆ ಕರ್ಕೊಂಡು ಬಂದು ಕಲ್ಲು ಮಣ್ಣು ಇರುತ್ತೆ, ಇಲ್ಲೊಂದು ಬುರ್ಜ್ ಇತ್ತು ಅಂತ ಹೇಳ್ತೀನಿ ಅಂತ ನೀವು ಅಂದ್ಕೋಬೋದು. ಇದೇ ಸಾಕ್ಷಿ ಇದೆ ಇಲ್ಲ ನಿಮಗೆ. ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಒಂದು ಕೋಟೆ ಥರ ಇತ್ತು ಅನ್ನೋದು. ನೋಡಿ, ಇಲ್ಲಿ ನಮ್ಮ ಪೂರ್ವಜರು ಕಟ್ಟಿರುವಂಥ ಒಂದು ಬತೇರಿ ಅಂತಲೇ ಹೇಳ್ಬೋದು, ಇಲ್ಲ ಕಾವಲು ಗೋಪುರ ಅಂತಲೇ ಹೇಳ್ಬೋದು, ಅಥವಾ ಇಲ್ಲಿ ಕಾಳುಗಳನ್ನೆಲ್ಲ ಸೇವ್ ಮಾಡ್ಕೊತ ಇದ್ರು ಅಂತಲೇ ಹೇಳ್ಬೋದು ಅಂತ ಅನಿಸುತ್ತೆ ಇದನ್ನು ನೋಡಿದರೆ. ನೋಡಿ, ಇದು ಸುಮಾರು ವರ್ಷಗಳ ಹಿಂದೆ ಇದು ಇತ್ತು ಅಂತ ಹೇಳ್ತಾರೆ ನಮ್ಮ ಪೂರ್ವಜರು ಹೇಳೋ ಪ್ರಕಾರ. ಇಲ್ಲೊಂದು ಬತೇರಿ ಇತ್ತು ಅಂತ ಹೇಳ್ತಾರೆ. ನೋಡಿ, ಇಲ್ಲೆಲ್ಲ ಇದೇನಿದೆ ಕಲ್ಲು, ಇದೆಲ್ಲ ಒಂದು ಬತೇರಿ. ಇದು ಕಾವಲು ಗೋಪುರ ಕಟ್ಟಿದಂಥ ನಮ್ಮ ಒಂದು ಹಿಂದೆ ಒಂದು ಇಲ್ಲಿ ಹಳ್ಳಿತ್ತು. ಈ ಪ್ಲೇಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಪ್ಲೇಸಲ್ಲಿ ಏನಿದೆ, ಇಲ್ಲಿ ಒಂದು ಹಳ್ಳಿ ಇತ್ತಂತೆ. ಇದನ್ನು ಯಾರ್ಲಡ್ಕು ಅಂತ ಹೇಳ್ತಾ ಇದ್ರಂತೆ. ಇಲ್ಲಿ ಈ ಊರ ಹೆಸರು ಬಂದು ಯಾರ್ಲಡ್ಕು. ಈ ಹಳ್ಳಿ ಇತ್ತು ಅನ್ನೋದೊಂದು ಪೂರ್ವಕವಾಗಿ ಏನು ಹೇಳ್ಬೋದು ಅಂದರೆ, ಇಲ್ಲಿ ಒಂದು ಬೈಲಾಂಜನೇಯ ದೇವಸ್ಥಾನ ಇದೆ. ನೋಡಿ, ನೀವು ನೋಡ್ತಾ ಇದ್ರಲ್ಲ, ಇದು ಬೈಲಾಂಜನೇಯ ದೇವಸ್ಥಾನ ಅಂತ ಇದೆ. ಈ ವಿಡಿಯೋ ಇದನ್ನು ಬೈಲಾಂಜನೇಯ ದೇವಸ್ಥಾನನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈ ಸದ್ಯಕ್ಕೆ ಈ ಒಂದು ಬತೇರಿ ಬಗ್ಗೆ ನನಗೆ ಗೊತ್ತಿರುವಷ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ಇಲ್ಲಿ ಮೇ ಬಿ ಇದು ಕಾವಲು ಗೋಪುರ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲೊಂದು ಹಳ್ಳಿ ಇತ್ತು. ಇಲ್ಲಿ ಯಾವುದು ಸುತ್ತಮುತ್ತ ತುಂಬ ಜಾಗ ಖಾಲಿಯಾಗಿದೆ. ಇಲ್ಲೆಲ್ಲ ಹೊಲಗಳಿದ್ದಾವೆ. ನೋಡಿ, ಇಲ್ಲೊಂದು ರಸ್ತೆ ಇದೆ. ಇದು ಕಂಡೇನಹಳ್ಳಿಯಿಂದ ಅಮರಾಪುರ ಮಾರ್ಗೋಗಿ ಹೋಗುತ್ತೆ. ಇದು ಒಂದು ಕರ್ನಾಟಕದ ಗಡಿ ಬಾರ್ಡ್ರಲ್ಲಿದೆ. ಇದು ನೆಕ್ಸ್ಟ್ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಹೋದರೆ ಆಂಧ್ರ ಸಿಗುತ್ತೆ. ಬೈಲಾಂಜನೇಯ ದೇವಸ್ಥಾನ ಇಲ್ಲಿ ಈ ಪ್ಲೇಸಲ್ಲಿ ಏನಿತ್ತು, ಇಲ್ಲೆಲ್ಲ ಹಳ್ಳಿ ಇತ್ತಂತೆ. ಅದು ನಾವು ಚಿಕ್ಕವರಿದ್ದಾಗ ನೋಡಿದಾಗ ಈ ಪ್ಲೇಸಲ್ಲಿ, ನಾನು ಏನು ತೋರಿಸ್ತಾ ಇದ್ನೋ ಈ ಪ್ಲೇಸಲ್ಲಿ ನಾವು ಚಿಕ್ಕವರಿದ್ದಾಗ ಇಲ್ಲಿ ಒಂಥರ ಬೇಸ್ಮಠ ಥರ ಕಲ್ಲುಗಳೆಲ್ಲ ಜೋಡಿಸಿದ್ರು. ಒಂಥರ ಮನೆ ಪಾಯ ಏನು ಕರಿತೀವೋ ನಾವು, ಬೇಸ್ಮಠ. ಸುಮಾರು 3-4 ಅಡಿ ಇತ್ತು ಇದು ಬೇಸ್ಮಠ ಥರ, ಕಲ್ಲಲ್ಲಿ ಕಟ್ಟಿರುವ ಮನೆ ಥರ. ಸುಮಾರು ಒಂದು 3-4 ಅಡಿ ಇತ್ತು. ಅದು ಬರ್ತಾ ಎಲ್ಲ ಡೆಮಾಲಿಷ್ ಮಾಡಿ ಹೊಲ ಮಾಡ್ಕೊಂಡಿದ್ದಾರೆ. ನೋಡಿ, ಪ್ಲೇಸಲ್ಲೆಲ್ಲ ಒಂದು ವಿಲೇಜ್ ಇತ್ತು. ಆ ವಿಲೇಜ್ ಹೆಸರು ನಮ್ಮ ಪೂರ್ವಜರು ಹೇಳ್ದಂಗೆ, ನಮ್ಮ ಹಿರಿಕರು ಹೇಳಿದರು, ಯಾರ್ಲಡ್ಕು ಅಂತ ಒಂದು ಗ್ರಾಮ ಇತ್ತಂತೆ. ಇಲ್ಲಿ ಈ ಗ್ರಾಮನ ನೋಡ್ಕೋಬೇಕಲ್ಲ, ಸುತ್ತಮುತ್ತ ಯಾರು ಕಳ್ಳ ಕಾಕರು ಯಾರಾದರೂ ಬರ್ತಾರೆ ಅಥವಾ ವನ್ಯಜೀವಿಗಳು ಏನಾದರೂ ಬರ್ತಾರೇನೋ ಅಂತೇಳಿ ಇಲ್ಲಿ ಒಂದು ಬತೇರಿ ಮಾಡ್ಕೊಂಡಿದ್ರು. ಈ ಉಬ್ಬಿನ ಪ್ರದೇಶ ಏನಿದೆ, ಉಬ್ಬಿನ ಪ್ರದೇಶದಲ್ಲಿ ಬತೇರಿ ಮಾಡ್ಕೊಂಡಿದ್ರು. ಇದ್ರ ಮೇಲೆ ನಿಂತ್ಕೊಂಡು ನೋಡಿದರೆ ಸುಮಾರು 10-15 ಕಿಲೋಮೀಟ್ರ್ವರೆಗೂ ಕಾಣ್ತಾ ಇತ್ತಂತೆ. ಅಷ್ಟು ಎತ್ತರವಾಗಿತ್ತು. ಸುಮಾರು ಇದು 30-40 ಅಡಿ ಇತ್ತು ಅಂತ ಹೇಳ್ತಾರೆ.
ನೀವು ಹೊಂದ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೀವು ಯಾವುದೋ ಖಾಲಿ ಪ್ರದೇಶ ಕರ್ಕೊಂಡೋಗಿ ಇಲ್ಲಿ ಬತ್ತೇರಿ ಇತ್ತು, ಕೋಟೆ ಇತ್ತು ಅಂತ ಏನೋ ನಾವು ಪುಂಕ್ತಾ ಇದ್ದಾನೆ ಅಂತ ಹೇಳ್ಬೋದು. ಇದರ ಪೂರ್ವಕವಾಗಿ ಇಲ್ಲೊಂದು ಸಾಕ್ಷಿ ಇದೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ಯಾವ ರೀತಿ ಕಟ್ಟಡ ಇತ್ತು ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಆಲೆ ತಗ್ಗುದನ್ನೆಲ್ಲ ತೆಗೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಇದೇ ಒಂದು ನಮಗೆ ಸಾಕ್ಷಿ, ಈಗಿನ ಕಾಲದ ಪೀಳಿಗೆ ಜನಗಳಿಗೆ ಇದೊಂದು ಸಾಕ್ಷಿ. ಈ ರೀತಿ ಸುಮಾರು 30ರಿಂದ 40 ಅಡಿ ಎತ್ತರದವರೆಗೂ ಈ ಥರ ಕೋಟೆ ಕಟ್ಟಿದಾರಂತೆ. ಇಲ್ಲಿ ಈ ಬತ್ತೇರಿ ಮೇಲೆ ನಿಂತ್ಕೊಂಡು ಸುತ್ತಮುತ್ತ ನೋಡ್ತಿದ್ರು ಅಂತ ನಮ್ಮ ಪೂರ್ವಜರು ಒಬ್ರು ಹೇಳ್ತಾರೆ. ಇಲ್ಲಿ ಒಂದು ಹಳ್ಳಿ ಇತ್ತು ಅನ್ನೋದಕ್ಕೆ ಪೂರಕ ಇದೊಂದು ಬತ್ತೇರಿ. ಮತ್ತು ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ಇದು ಬೈಲಾಂಜನೇಯ ದೇವಸ್ಥಾನ ಇದೆ. ಹಾಗಾಗಿ ಇಲ್ಲೊಂದು ಹಳ್ಳಿ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೊಂದು ಬತ್ತೇರಿ ಇತ್ತು ಅಂತ ನಿಮಗೆ ಸಾಕ್ಷಿಗೆ ಇಲ್ಲೊಂದಿದೆ. ಈ ಕಟ್ಟಡ ಸುಮಾರು 30ರಿಂದ 40 ಅಡಿ ಇತ್ತು. ಎಲ್ಲ ಮಣ್ಣೆಲ್ಲ ತುಂಬ್ಕೊಂಡು ಇವಾಗ ಏನು ಕಾಣ್ತಾ ಇಲ್ಲ. ನಮ್ಮ ಹಿರಿಯರು ಹೇಳ್ದಂಗೆ ಈ ಕೋಟೆ ಮಣ್ಣನ್ನು ಸುಮಾರು ದಿನಗಳ ಕಾಲ ಟ್ಯಾಕ್ಟ್ರಿನಲ್ಲಿ ಈ ಮನುಷ್ಯರ ಸಹಾಯದಿಂದ ಗಂಡಾಳಿಂದ ಅವಾಗೇನು JCB ಇರಲಿಲ್ಲ, ಇವಾಗ JCB ಸುಮಾರು ಮಣ್ಣನ್ನು ಹೊಲಗಳಿಗೆ ಹೊಡ್ಕೊಂಡಿದ್ದಾರಂತೆ. ಯಾಕೆ ಹೊಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಏನಾದರೂ ಸಿಗ್ಬೋದು, ಏನಾದರೂ ಬಂಗಾರ ನಿಧಿ ಏನಾದರೂ ಸಿಗ್ಬೋದು ಅಂಥೇಳಿ ಇಲ್ಲಿರೋ ಮಣ್ಣೆಲ್ಲ ಏನು 30-40 ಅಡಿ ಇತ್ತು, ಈ ಮಣ್ಣೆಲ್ಲ ಒಳಗೆ ಹೊಡ್ಕೊಂಡಿದ್ದಾರೆ, ನಿಧಿ ಸಿಗುತ್ತೆ ಅಂಥೇಳಿ. ನೋಡಿ ಇದು ಒಂದು ಈ ತಗ್ಗು ಪ್ರದೇಶ ಏನಾಯಿತು, ಈ ನಮ್ಮ ಒಬ್ಬರು ಹಿರಿಯರು ಹೇಳ್ದಂಗೆ ಇಲ್ಲಿ ನಿಧಿ ಐತಂತ ಹೇಳಿ ತೆಗ್ದಿದ್ದಾರಂತೆ, ಗುಂಡಿ ತೆಗ್ದಿದ್ದಾರಂತೆ. ಇಲ್ಲಿ ನಿಧಿ ಏನಾದ್ರು ಐತೇನಂತೇಳಿ ನಾವು ನೋಡ್ದಂಗೆ ಇಲ್ಲಿ ಸುಮಾರು ಗುಂಡಿಗಳನ್ನು ತೆಗ್ದಿದ್ರು, ಇಲ್ಲಿ ನಿಧಿ ಸಿಗುತ್ತೆ ಅಂತೇಳಿ. ನೋಡಿ, ಇಲ್ಲೆಲ್ಲ ಸುಮಾರು ಗುಂಡಿಗಳನ್ನ ತೆಗ್ದಿದ್ದು, ನಿಧಿ ಸಿಗುತ್ತೆ ತಗೊಂಡೋಗೋಣ ಅಂತ ಹೇಳಿ ಕಳ್ಳರೆಲ್ಲ ಪೂಜೆ ಗೀಜೆ ಮಾಡಿ ಗುಂಡಿ ತೆಗ್ದಿದ್ರು. ಸುತ್ತ ಎಲ್ಲ ಗಿಂಬೆಹಣ್ಣು ಹಾಕಿ ತೆಗ್ದಿದ್ರು. ನಾವು ನೋಡಿರೋದು ಇದು ಸಾಕ್ಷಿಯಾಗಿ. ನೋಡಿ, ಇಲ್ಲೊಂದು ಹಳ್ಳಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ದೇವಸ್ಥಾನ ಇದೆ, ಇಲ್ಲೊಂದು ಬತ್ತೇರಿ ಇದೆ, ಅಥವಾ ಕಾವಲು ಗೋಪುರ ಅಂತಲೇ ಹೇಳ್ಬೋದು. ಹಾಗೆ ನಾವು ನೋಡ್ದಂಗೆ ಇಲ್ಲೆಲ್ಲ ನಿಧಿ ಸಿಗುತ್ತಂತೇಳಿ ಪೂಜೆ ಗೀಜೆ ಮಾಡಿ ಗುಂಡಿ ತೆಗೆದಂಥ ಅನುಭವನೂ ನಾವು ನೋಡಿದ್ವಿ. ಹಾಗೆ ನಾವು ಚಿಕ್ಕವರಿದ್ದಾಗ ನೋಡಿದಾಗ ನಮ್ಮ ಹಿರಿಯರು ಹೇಳ್ದಂಗೆ ಸುಮಾರು ಆಳೆತ್ತರ ಇಲ್ಲಿ ಕಲ್ಲಿನ ಗೋಡೆಗಳಿದ್ವಂತೆ. ಈ ಪ್ಲೇಸಲ್ಲಿ ಏನಿದೆ ಕಲ್ಲಿನ ಗೋಡೆಗಳಿದ್ವಿ, ಅದನ್ನೆಲ್ಲ ತೆಗೆದು ಈಗ ಎಲ್ಲ ಹೊಲಗಳು ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಹಳ್ಳಿ ಇತ್ತು. ಆ ಹಳ್ಳಿ ಹೆಸರು ಬಂದುಬಿಟ್ಟು ಯಾರ್ಲಡ್ಕ ಅಂತೇಳಿ. ಯಾರ್ಲಡ್ಕ ಅನ್ನೋ ಗ್ರಾಮದಲ್ಲಿ ಒಂದು ಬತ್ತೇರಿ ಇತ್ತು. ಆ ಯಾರ್ಲಡ್ಕ ಗ್ರಾಮದಲ್ಲಿ ಒಂದು ಬತ್ತೇರಿ ಇತ್ತು. ಅವರು ಪೂಜಿಸುವ ಒಂದು ದೈವ ಬಯಲಾಂಜನೇಯ ಅಂತೇಳಿ ಆಂಜನೇಯ ದೇವಸ್ಥಾನ ಇದೆ. ಇದು ಸುಮಾರು ವರ್ಷಗಳಿಂದ ಇದೆ. ನಾವು ನೋಡಿದಾಗೆ ಪೂಜೆ ಪುನಸ್ಕಾರ ಪ್ರತಿ ಶನಿವಾರ ಪೂಜೆ ಪುನಸ್ಕಾರ ಮಾಡ್ತಾಯಿರ್ತಾರೆ. ಈ ಆಂಧ್ರ ಕಡೆಯಿಂದ ಸುಮಾರು ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಪ್ರತಿ ವರ್ಷ ಸುಮಾರು ಭಕ್ತಾದಿಗಳು ಬರ್ತಾರೆ. ಈ ಒಂದು ಆಂಜನೇಯ ದೇವಸ್ಥಾನದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಒಂದು ದೇವಸ್ಥಾನ ಅನ್ನೋದು ಒಂದು ಸಾಕ್ಷಿ ಇಲ್ಲಿ ಹಳ್ಳಿ ಇತ್ತು ಅನ್ನೋದಕ್ಕೆ, ಮತ್ತು ಇದೊಂದು ಬತ್ತೇರಿ ಅಥವಾ ಕಾವಲು ಗೋಪುರ ಅನ್ನೋದೊಂದು ಸಾಕ್ಷಿ. ಹಾಗೆ ಇಲ್ಲಿ ಏನಿದೆ, ಇಲ್ಲಿ ಸುಮಾರು ಆಳೆತ್ತರ ಕಲ್ಲಿನ ಗೋಡೆಗಳಿದ್ವು, ಅವು ಇಲ್ಲೊಂದು ಹಳ್ಳಿ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಇನ್ನೊಂದು ಮೇನ್ ಸಾಕ್ಷಿ ಏನಂದರೆ ಇಲ್ಲಿ ನಿಧಿ ಐತೆ ಅಂತೇಳಿ ಸುಮಾರು ಜನ ಗುಂಡಿ ತೆಗ್ದಿರೋದನ್ನು ನಾವು ನೋಡಿದ್ವಿ, ಪೂಜೆ ಪುನಸ್ಕಾರ ಮಾಡಿ. ಇಲ್ಲೊಂದು ಹಳ್ಳಿ ಇರೋದ್ರಿಂದ ಯಾರಾದರೂ ಮುಚ್ಚಿಟ್ಟಿರ್ತಾರೆ ನಿಧಿ ಅಂತೇಳಿ ತೆಗೆದಿದ್ದಾರೆ. ಇದು ಕೋಟೆ ಇತ್ತಲ್ಲ, ಒಂದು ಬತ್ತೇರಿ ಇತ್ತು ಅನ್ನೋದಕ್ಕೆ ಇದೊಂದು ಕಲ್ಲಿನ ಕಟ್ಟಡ ಸಾಕ್ಷಿ. ಇನ್ನೂ ಕೆಳಗಡೆ ಇದೆ, ಮಣ್ಣೆಲ್ಲ ತುಂಬ್ಕೊಂಡಿದೆ. ಇದೇನೆಂದರೆ ಇತಿಹಾಸ, ಇದು ಇಲ್ಲಿಗೆ ಮುಗಿಬಾರ್ದು ಅಂತೇಳಿ ಸ್ವಲ್ಪ ನಾವು ತಿಳ್ಕೋಬೇಕು. ನಮ್ಮ ಗ್ರಾಮದಲ್ಲಿ, ನಮ್ಮ ಕಂಡೇನಹಳ್ಳಿ ಗ್ರಾಮದಲ್ಲಿ ಪಕ್ಕದಲ್ಲಿ ಈ ಥರ ಊರಿತ್ತು, ಯಾರ್ಲಡ್ಕ ಅಂತ ಗ್ರಾಮ ಇತ್ತು, ಇಲ್ಲೊಂದು ಬತ್ತೇರಿ ಇತ್ತು, ಇಲ್ಲೊಂದು ದೇವಸ್ಥಾನ ಅನ್ನೋದಂತೂ ಇನ್ನೂ ದೇವಸ್ಥಾನ ಪೂಜೆ ಎಲ್ಲ ಪುನಸ್ಕಾರ ಮಾಡ್ತಾಯಿದ್ದಾರೆ, ಅದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಹಳ್ಳಿ ಇತ್ತು ಅನ್ನೋದು, ಇಲ್ಲಿ ಬತ್ತೇರಿ ಇತ್ತು ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲ. ಮತ್ತು ಇಲ್ಲಿ ಈ ಒಂದು ಹಳ್ಳಿಯಲ್ಲಿ ಸುಮಾರು 50 ಕಲ್ಲಿನ ಕಟ್ಟಡ ಇತ್ತು ಅಂತ ನೋಡಿದಂಥ ನಿಜವಾದ ಸಾಕ್ಷಿಗಳು ನಮಗೆ ಹೇಳೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಮ್ಮ ಮುಂದಿನ ಪೀಳಿಗೆಗೆ ಸ್ವಲ್ಪ ಇತಿಹಾಸದ ಜ್ಞಾನ ಇರಲಿ ಅಂತೇಳಿ ಈ ವಿಡಿಯೋವನ್ನು ನಾನು ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಚಿತ್ರದುರ್ಗ ಡಿಸ್ಟಿಕ್ಕು, ಹಿರಿಯೂರು ತಾಲೂಕು, ಕಂಡೇನಹಳ್ಳಿ ಗ್ರಾಮ ಕರ್ನಾಟಕದ ಬಾರ್ಡಲ್ಲಿರುವಂಥ ಗ್ರಾಮ. ಇನ್ನೇನು ಇಲ್ಲಿ 1 ಕಿಲೋಮೀಟ್ರ್ ಮುಂದೆ ಹೋದರೆ ಆಂಧ್ರ ಪ್ರದೇಶದ ಬಾರ್ಡರ್ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್.